Violence, violence, violence. I don't like it. I avoid. But violence likes me. I can't avoid. ಹಿಂದಿನ ವಿಡಿಯೋಲಿ ಸುಮಾರು ಜನ ಏನು ಗುರು ವೈಲೆನ್ಸ್ ಮೋಡ್ ಹೊಟ್ಟೋಗಿದ್ಯಾ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಫಸ್ಟ್ ಆಫ್ ಆಲ್ ಸಾರಿ ಟು ಮೈ ಆಡಿಯನ್ಸ್. ನಾನು ಫಸ್ಟೇ ಇನ್ಫಾರ್ಮ್ ಮಾಡಬೇಕಾಗಿತ್ತು, ಯಾಕಂದರೆ ತುಂಬ ಜನ ಮಕ್ಕಳು, ಏಜ್ ಆದವರು, ಫ್ಯಾಮಿಲಿ ನಮ್ಮ ವ್ಲಾಗ್ಸ್ನ ನೋಡ್ತಿರ್ತಾರೆ. ಸೊ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಈ ಟಿ ವಿಲೆಲ್ಲ ಹಾಕ್ಬಿಟ್ಟು ನೋಡ್ತಿರ್ತಾರೆ. ಎಷ್ಟೋ ಜನ ನನಗೆ ಕಳಿಸೋರೆ, ಹೋಟ್ಲಲ್ಲಿ ಡಿಸ್ಪ್ಲೇ ಇರುತ್ತಲ್ಲ ಅಲ್ಲಿ ಹಾಕ್ತಾ ಇರ್ತಾರೆ ನನ್ನ ವೀಡಿಯೋನ. ನಿನ್ನೆ ವೀಡಿಯೋನೆಲ್ಲ ಅಂಥ ಕಡೆ ಹಾಕಿದ್ರೆ ಏನು ಹೇಳಿ. ಸೊ ನಾನು ಫಸ್ಟೇ ಡಿಸ್ಕ್ಲೇಮರ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಸಾರಿ. ಸೊ ಲೈಫಲ್ಲಿ ಏನಾಗ್ಬಿಡುತ್ತೆ, ಎಲ್ಲದನ್ನೂ ನೀವು ಡಿಪ್ಲೊಮಸಿ, ಡಿಸೆನ್ಸಿಯಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಒರಿಜಿನಲ್ ಕ್ಯಾರೆಕ್ಟರ್ ಅಂತ ಇರುತ್ತೆ, ಅದ್ರ ಮೇಲೆ ಡಿಪ್ಲೊಮಸಿ ಅನ್ನೋ ಮುಖವಾಡ ಹಾಕೊಂಡು ಬದುಕ್ತಿರ್ತಾರೆ. ಏನಕ್ಕೆ ಅಂದರೆ ವಿ ಲಿವ್ ಇನ್ ಅ ಸಿವಿಲೈಸ್ಡ್ ಸೆಟಪ್. ಬಟ್ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಹೇಳಿದ್ನಲ್ಲ, ಈ ತಿಗಣೆಗಳ ಥರ ಕೆಲವ್ರು ಉಟ್ಕೊಂಡ್ಬಿಡ್ತಾರೆ. ಅವ್ರಿಗೆ ಆಲ್ ಔಟಲ್ಲೋ ಅಥವಾ ಮಸ್ಕಿಟೋ ಬ್ಯಾಟಲ್ಲೆಲ್ಲ ಹೊಡೆಯೋಕ್ಕಾಗಲ್ಲ, ನಾವೇ ಮೂಗು ಮುಚ್ಕೊಳ್ಳೋ ಅಂಥ ಔಷಧಿ ಹೊಡಿಬೇಕಾಗುತ್ತೆ. ವಾಟ್ ಐ ಮೀನ್ ಈಸ್, ಎಲ್ಲದನ್ನು ಡಿಪ್ಲೊಮಸಿ, ಡಿಸೆನ್ಸಿಯಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಪಾರ್ಡನ್ ಮೀ ಫಾರ್ ದ್ಯಾಟ್. ಅಷ್ಟು ಇದ್ದರೆ ಒಂದು ಸ್ವಲ್ಪ ದಿವಸ ನನ್ನ ವೀಡಿಯೋಸ್ನ ನೋಡೋದೇ ಬಿಟ್ಬಿಡ್ರಿ. ನಾನೇ ಹೇಳ್ತೀನಿ ಯಾವಾಗಿಂದ ತಿರ್ಗಾ ರೆಸ್ಯೂಮ್ ಅಂತ. ಸೊ ಲಾಸ್ಟ್ ವೀಡಿಯೋನಲ್ಲಿ ಇದ್ದಿದ್ದು ವೈಲೆನ್ಸ್ ಮೋಡ್ ನೋಡ್ಬಿಟ್ಟು ನಾನು ಹೇಳ್ತೀನಿ ಭಯ ಬಿದ್ದುಬಿಟ್ಟಿದ್ದು. ಎಷ್ಟೋ ವರ್ಷದಿಂದ ನೀನು ಹಿಂಗೆ ನೋಡಿದ್ದೆ, ನೀನು ಚೇಂಜ್ ಆಗಿದೆಯಾ ಅಂದ್ಕೊಂಡಿದ್ದೆ, ಬಟ್ ನೀನು ಒಂಚೂರು ಚೇಂಜ್ ಆಗಿಲ್ಲ ಅಂತಂದ್ಲು. 100%. ಕೆಲವ್ರನ್ನ ಡೀಲ್ ಮಾಡಬೇಕಂದ್ರೆ ನಾನು ಅವ್ರ ಲೆವೆಲ್ಗೆ ಇಳಿದು ಡೀಲ್ ಮಾಡಬೇಕಾಗುತ್ತೆ. ಒನ್ಸ್ ಅಗೇನ್ ಡಿಪ್ಲೊಮಸಿ ಮತ್ತು ಡಿಸೆನ್ಸಿ ಎಲ್ಲ ಕಡೆ ಕೆಲಸ ಮಾಡಲ್ಲ. ಸೊ ನಮ್ಮ ಡಾರ್ಲಿಂಗ್ ವಿಚಾರಕ್ಕೆ ಬರೋಣ. ಇವಾಗ ನಾವು ಕೊಟ್ಟಿರೋ ಡೋಸ್ಗೆ ಡಾರ್ಲಿಂಗು ಡೋಲೋ 650 ಹಾಕೊಂಡು ಮಲ್ಕೊಂಬಿಟ್ಟಿರ್ತಾನೆ. ನಾನು ಚೆಸ್ ಆಡೋದ್ರಲ್ಲಿ ಪಂಟ್ರು. ಯೂಶಲಿ ನಾನು ಚೆಕ್ಮೇಟೇ ಕೊಡೋದು, ಬಟ್ ಈ ಕೇಸಲ್ಲಿ ಸ್ಟೇಲ್ಮೇಟ್ ಕೊಟ್ಬಿಟ್ಟು ಮಜಾ ತಗೋತಾ ಇದ್ದೀನಿ. ಸ್ಟೇಲ್ಮೇಟ್ ಅಂದರೆ ಗೊತ್ತಿಲ್ಲ ಅನ್ನೋರು ಗೂಗಲ್ ಹೊಡೆದು ತಿಳ್ಕೊಳ್ರಿ. ಸೊ ಡಾರ್ಲಿಂಗಿಗೆ ಸಿಚುವೇಶನ್ ಏನಾಗ್ಬಿಡೈತೆ, ಇವಾಗ ನನ್ನ ಹೆಸರು ತೊಗೊಂಡು ಡೈರೆಕ್ಟಾಗಿ ಬಂದರೆ ಈ ಕಚಡ ಕೆಲಸ ಮಾಡ್ತಾ ಇದ್ದಿದ್ದೆಲ್ಲ ಇವನು ಹೇಳ್ತಾ ಇದ್ದಿದ್ದೆಲ್ಲ ನಮಗೆ ಅಂತ ಪ್ರೂವ್ ಆಗೋಗ್ಬಿಡುತ್ತೆ. ಇಲ್ಲ ಇವನು ರೆಗ್ಯುಲರ್ ಸ್ಟೈಲಲ್ಲಿ ಇಂಡೈರೆಕ್ಟ್ ಇಂದ್ರಜಿತ್ ಥರ ಬಂದರೆ ಓಜಿ ಆಗ್ಬಿಡ್ತಾನೆ ಇವನು. ಗೊತ್ತಲ್ಲ ಯಾವ ಓಜಿ ಅಂತ. ಇನ್ನು ಎಡಿಟಿಂಗು, VFX, ರೀಮಿಕ್ಸು ಅಂತೆಲ್ಲ ಹೋದರೆ ಅದಕ್ಕೆ ಜಾತ್ರೆ ಅಂತಲೂ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇವನು ಏನು ಮಾಡಿದ್ರು ಏನಾದರೂ ಒಂದು ಆಗ್ಬಿಡ್ತಾನೆ. ಕಚಡ, ಓಜಿ, ಜಾತ್ರೆ. ಪಾಪ ನಿನ್ನ ಲೈಫಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೋ ಏನೋ ಗೊತ್ತಿಲ್ಲ, ಬಟ್ ಏನೋ ಒಂದು ಆಗ್ತೀಯ ಮಗ ನೀನು ಪಕ್ಕ. ಅದೋದ್ರೆ ಹೋಗ್ಲಿ, ಹೊಸಕೋಟೆಯಲ್ಲಿರೋ ರೌಡಿಗಳಿಗೆಲ್ಲ ಫೋನ್ ಮಾಡ್ತಾ ಇದೆಯಂತೆ. ಹೇ ಡಾರ್ಲಿಂಗ್, ಹೊಸಕೋಟೆಗೆ ಫೋನ್ ಮಾಡಿದ್ರೆ ರೌಡಿಗಳು ಸಿಕ್ಕಲ್ಲ ಕಣೋ, ದಮ್ ಬಿರಿಯಾನಿ ಸಿಗತ್ತೆ. ಪಾರ್ಸಲ್ ಬೇಕಾಗಿದ್ರೆ ಹೇಳೋ, ಕಳಿಸ್ತೀನಿ ಮನೆಗೆ. ನಮಗೆ ಗೊತ್ತಿರೋರು ಅಕ್ಷಯ್ ದಮ್ ಬಿರಿಯಾನಿ ಅಂತ ಇಟ್ಕೊಂಡಿದ್ದಾರೆ, ಸಾಕತ್ತಾಗಿ ಮಾಡ್ತಾರೆ. ಯಾರ್ಯಾರಿಗೆ ಬೇಕು, ಎಷ್ಟೆಷ್ಟು ಬೇಕು, ಎಷ್ಟು kg ಬೇಕು ಹೇಳೋ, ಪಾರ್ಸಲ್ ಕಳಿಸ್ತೀನಿ. ಏನು ಗುರು ಇದ್ರಲ್ಲೂ ಪ್ರಮೋಷನ್ ಮಾಡ್ತಾ ಇದೆಯಲ್ಲ ಗುರು ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ. ನಿನ್ನ ರೇಂಜ್ಗೆಲ್ಲ ಪ್ರಮೋಷನ್ ಮಾಡ್ತಾ ಇಲ್ಲ ಮಚ್ಚ ನಾನು. ಏನೋ ಮಚ್ಚ ನಿನ್ನ ಸ್ಕೀಮುಲು, ನೀನು ನನಗೆ ಆನ್ಸರ್ ಕೊಡಬೇಕು ಅಂದರೆ 400K ಮಾಡಬೇಕಾ ಇನ್ಸ್ಟಾಗ್ರಾಮಲ್ಲಿ? ಬಾ 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 ಬಾ, ಕಲೆಗಾರ ಮಚ್ಚ ನೀನು. ಕೊಲೆಗಾರ ಅಲ್ಲ ನೀನು, ಕಲೆಗಾರ. ನಿನ್ನ ಮಾತುಗಳಿಗೆ ಚ್ಯುತಿ ಆಗ್ತಾವ್ರಲ್ಲ ನಿನ್ನ ಫ್ಯಾನ್ಸು, ಬಾ 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 ಬಾ, ಅವ್ರನ್ನ ದೇವರೇ ಕಾಪಾಡಬೇಕು ಡಾರ್ಲಿಂಗ್. ಆದರೂ ಮಚ್ಚ ಏನೋ ತಲೆ ನಿಂದಲು, ಜಗತ್ತಲೆ ನನ್ನ ಮಗನಿಂದು. ಹೇಳೋದಲ್ಲ ಮಚ್ಚ, ನೀನು ಏನೋ ಒಂದು ಆಗ್ತೀಯ ಕಣೋ, ನೀನು ಏನೋ ಒಂದು ಆಗ್ತೀಯ. ನನಗೆ ಆ ಕಾನ್ಫಿಡೆನ್ಸ್ ಐತೆ, ನಿನಗಿಲ್ಲದೆ ಇರ್ಬೋದು, ನನಗಂತೂ 100% ಐತೆ. ಆಮೇಲೆ ಡಾರ್ಲಿಂಗ್, ರೌಡಿಗಳು ಕಾಂಟ್ಯಾಕ್ಟ್ಸ್ ಬೇಕಂದ್ರೆ ಹೇಳೋ, ನಾನೇ ಕಳಿಸ್ತೀನಿ. ನೀನು ಬರೀ ಬೆಂಗಳೂರು ಮ್ಯಾಪ್ ನೋಡ್ಬಿಟ್ಟು ಹೊಸಕೋಟೆಗೆ ಫೋನ್ ಹಾಕಿದ್ಯಾ ಅನ್ಸುತ್ತೆ. ಹೊಸಕೋಟೆಲ್ಲ ಕಣೋ ರೌಡಿಗಳಿರೋದು. ವೈಟ್ ಫೀಲ್ಡ್ಗೆ ಫೋನ್ ಹೊಡಿ. ಮೇಷ್ಟ್ರು ನಮ್ಮಪ್ಪ, ನಾನಲ್ಲ. ನಕ್ಕನ್ 2 ನಿಮಿಷ ಹೆಂಡತಿ ಮಗನ ಸೈಡ್ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದು ಯಾರನ್ನ ಕಳಿಸ್ತೀಯಾ ಕಳ್ಸೋ. ಯಾಕೆ ಡಾರ್ಲಿಂಗ್ ಇಷ್ಟೊಂದು ಪರ್ಸ್ನಲ್ ಆಗಿ ತಗೋತಾ ಇದೆಯಾ? ಅಷ್ಟೊಂದು ಹರ್ಟ್ ಮಾಡ್ಬಿಟ್ನಾ ಲಾಸ್ಟ್ ವೀಡಿಯೋಲಿ? ಸಾರಿ ಚೀನಾ, ನಾನು ನಿನ್ನ ಏನೂ ಮಾಡ್ತಾ ಇದ್ದಿಲ್ಲ ಚೀನಾ. ನೀನು ಎಲ್ಲಿ ತನಕ ಪ್ರೊಫೆಷ್ನಲ್ ರೈವಲ್ರಿ ಮೇಂಟೈನ್ ಮಾಡ್ತಾ ಇದ್ದೆ, ಅಲ್ಲಿ ತನಕ ನಾನು ಪ್ರೊಫೆಷ್ನಲ್ ಆಗೇ ಇರ್ತಾ ಇದ್ದೆ. ನೀನೇನು ಮಾಡಿದೆ, ನನ್ನ ಪರ್ಸ್ನಲ್ ಮ್ಯಾಟ್ರಿಗೆ ಕೈ ಹಾಕ್ದೆ. ಮದುವೆ ಆಗ್ಬಾರ್ದು ನೀವು ಬ್ರೋ. ಮದುವೆ ಆಕ್ಚುಲಿ ಪ್ಲಾನ್ ಇದೆ, ಬಟ್ ಕಾಂಟೆಂಟ್ ಕ್ರಿಯೇಟರ್ನ ಹುಡುಕ್ತಾ ಇದ್ದೀನಿ ಬ್ರೋ. ಅವಳನ್ನ ಯೂಟ್ಯೂಬ್ ಇಳಿಸ್ಬಿಟ್ಟು ಕಾಸು ಮಾಡ್ಕೋಬೋದಲ್ಲ ಬ್ರೋ. ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸು ಇಟ್ಟಿರೋರು ಮಗಳನ್ನ ಮದುವೆ ಆಗ್ಬಿಟ್ರೆ ಜನ ಮಾತಾಡ್ಕೊಬಿಡ್ತಾರಲ್ಲ ಬ್ರೋ, ಮಾವನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ಯಾ ಅಂತ. ಇವಾಗ ನಾನು ನಿನ್ನ ಮ್ಯಾಟ್ರಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊತೀನಿ. ಬಾ ಪಾಪ, ನೀನು ಒಂದು ವಿಡಿಯೋ ಮಾಡೋದಕ್ಕೆ 40 ಅವರ್ ಎಡಿಟಿಂಗ್ ಮಾಡ್ತೀಯಾ ಅಂತ ಕೇಳ್ಪಟ್ಟಿದ್ದೀನಿ. ದಟ್ ಈಸ್ ಸೋ ಸ್ಯಾಡ್ ಆಫ್ ಯು ಚೀನಾ. ನೀನು ಒಂದು ವಿಡಿಯೋ ಮಾಡೋ ಜಾಗದಲ್ಲಿ ನಾನು ಒಂದು ವೆಬ್ ಸೀರೀಸೇ ಮಾಡಾಕ್ಬಿಡ್ಬೋದು. ಏನು ಮಾಡ್ತೀಯಾ, ನಿನ್ನ ಸ್ಟೈಲೇ ಎಡಿಟಿಂಗು, ಅದಿಲ್ದಿರ ನೀನೇ ಇಲ್ಲ. ಮಾಡು, ಏನೋ ಒಂದು ಮಾಡು. ಸೊ ಅದನ್ನು ಹೇಳ್ಬಿಡ್ತೀನಿ, ತುಂಬ ಜನಕ್ಕೆ ಪಾಪ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ. ಗೊತ್ತಾಗೋ ರೇಂಜ್ಗೆ ಅವನೇನು ಫ್ರೀಡಮ್ ಫೈಟರ್ ಅಲ್ಲ ಬೇಡಿ. ಆದರೆ ತಲೆ ಕೆಡ್ಸ್ಕೊಂಬೇಡಿ, ಹೇಳ್ತೀನಿ ಎಲ್ಲ ಬ್ಯಾಕ್ಗ್ರೌಂಡು, ಹಿಸ್ಟ್ರಿ, ಫ್ಯೂಚರು ಪ್ರತಿಯೊಂದು ಹೇಳ್ತೀನಿ. ಎಲ್ಲ ಒಂದೇ ವೀಡಿಯೋಲಿ ಮುಗಿಸ್ಬಿಟ್ರೆ ಹೆಂಗೆ? ನಾನು ಇಷ್ಟೆಲ್ಲ ಟೈಮು ಎಫರ್ಟ್ ಆಗ್ತಾ ಇದ್ದೀನಿ ಅಂದರೆ ನನಗೊಂದು ಸ್ವಲ್ಪ ರಿವಾರ್ಡ್ಸ್ ಬೇಕೇ ಬೇಕು ತಾನೆ. ಆ್ಯಂಡ್ ಡಾರ್ಲಿಂಗ್, ತಲೆ ಕೆಡ್ಸ್ಕೊಂಬೇಡ ನೀನು. ನೀನು ಶೇರ್ ಬೇಕಂದ್ರೆ ನನಗೆ ವಾಟ್ಸಪ್ ಮಾಡಿ ಹೇಳ್ತೀನಿ. ನಿನ್ನ ಶೇರ್ ಏನಿದೆ ನೀನು ಕಳಿಸ್ತೀನಿ. ಐ ರೆಸ್ಪೆಕ್ಟ್ ಯುವರ್ ಲಾಟ್ ಡಾರ್ಲಿಂಗ್.
ಪಾಪ ನಮ್ಮ ಕಂಟೆಂಟೇ ನೀನು ಇವಾಗ ನಿನಗೆ ನೀನು ಶೇರ್ ಕೊಡದೇ ಇದ್ರೆ ಆ ಭಗವಂತ ನಮ್ಮನ್ನು ಮೆಚ್ತಾನ? ಏನು ಬೇಕು ಕೇಳಿ ಡಾರ್ಲಿಂಗ್, ಮಾಡೋಣ. ಬಟ್ ಡಾರ್ಲಿಂಗ್ ಒಂದಂತೂ ನಿಜ, ನಿನ್ನ ಪಾದನ ಜೆರಾಕ್ಸ್ ಹೊಡಿಸ್ಬಿಟ್ಟು ಪೋಟ್ರು ಹೊಡಿ ಹೇಳ್ತೀನಿ. ಪೋಟ್ರು ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಬರಲ್ಲ ಪೋಟ್ರು. DTDC ಕೇಳಿ ಕಳಿಸು, ನನಗೆ ಗೊತ್ತಿರೋನಿದ್ದಾನೆ DTDC ಅವನು, ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ಕೊಡ್ತಾನೆ. ಓ ಮಚ್ಚ ಏನೋ ತಲೆ ನಿಂದುಲು, ಆನ್ಸರ್ ಕೊಡೋಕ್ಕೆ ನಿನಗೆ 400K ಮಾಡಿಸ್ಬೇಕು ಅಂದರೆ ಒಂದೊಂದಕ್ಕೂ ನೀನು ಆನ್ಸರ್ ಕೊಡಬೇಕಂದ್ರೆ 1 ಮಿಲಿಯನ್ ಹೊಡಿತೀಯ ಹಂಗಾರೆ ಇನ್ಸ್ಟಾಗ್ರಾಮಲ್ಲಿ ಇನ್ನೊಂದು 2 ತಿಂಗಳಲ್ಲಿ ನೀನು. ಸೂಪರ್ ಮಚ್ಚ ನಿಲ್ಲು, ನಿನ್ನ ರೇಂಜ್ಗೆ ಯಾರೂ ಬರೋಕ್ಕಾಗಲ್ಲ. ಪ್ಲಸ್ ನಿನ್ನ ಫ್ಯಾನ್ಸ್ ಥರ ಇನ್ಯಾರೂ ಚೂತ್ಯಾನೂ ಆಗೋಕ್ಕಾಗಲ್ಲ. ಜಗತ್ತು ಏನು ಹೇಳೋ, ಜಗತ್ತಲ್ಲೇ ನಿಂದು. ಎನಿವೇಸ್, ತುಂಬ ಎಲ್ಲ ಪರ್ಸ್ನಲ್ ಆಗಿ ತೊಗೊಂಡು ಮೂಡ್ ಹಾಳು ಮಾಡ್ಕೊಂಬೇಡ. ನಾನು ನಿಂಗೊಂದು ಸಜೆಷನ್ ಕೊಡ್ತೀನಿ, ಕೇಳಿಸ್ಕೊ. ಇವಾಗ ಜನ ನೀನು ಏನು ಮಾಡ್ತೀಯಾ ಅಂತ ಕಾಯ್ಕೊಂಡಿರ್ತಾರಲ್ಲ, ಅದನ್ನ ಹಂಗೆ ಬಿಟ್ಬಿಟ್ಟು ಹೇಳ್ತೀನಿ. ನೀನು ಏನು ಮಾಡೋಕೆ ಹೋಗ್ಬೇಡ. ಯಾಕೆ ಹೇಳೋ, ನೀನೇನಾದರೂ ಮಾಡಬೇಕು ಅಂದ್ಕೊಂಡ್ರೆ ಇವಾಗ ಬರೀ ಎಲೆ ಕೇಳ್ತಾ ಇದ್ದೀನಿ, ಆಮೇಲೆ ಬುಡದ ಸಮೇತ ಕಿತ್ತಾಕ್ಬಿಡ್ತೀನಿ. ಹೇಳಿದ್ನಲ್ಲ, ಎಷ್ಟೋ ಜನಕ್ಕೆ ಪಾಪ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಐಡಿಯಾನೇ ಇಲ್ಲ. ಸೊ ಅದನ್ನ ಹಂಗೆ ಮೇಂಟೈನ್ ಮಾಡು. ಲೈಫಲ್ಲಿ ನೆಮ್ಮದಿಯಾಗಿರೋದು ನೋಡ್ಕೋ. ನೀನು ಸುಮಾರು ತಪ್ಪುಗಳು ಮಾಡ್ಕೊಂಬಂದ್ಬಿಟ್ಟಿದ್ಯಾ, ಬಟ್ ಒಂದು ದೊಡ್ಡ ತಪ್ಪೇನು ಮಾಡ್ದೆ ಹೇಳು, ನನ್ನನ್ನು ಎದುರಾಕೊಂಡಿರೋದು. ಎಲ್ಲಾರನ್ನೂ ಇಂಡೈರೆಕ್ಟಾಗಿ ಪ್ರೊವೋಕ್ ಮಾಡಿ 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 ಮಜಾ ತಗೋತಾ ಇದ್ದೆ. ನಾನು ನಿನಗೆ ಡೈರೆಕ್ಟಾಗಿ ಪ್ರೊವೋಕ್ ಮಾಡಿದ್ರು ನೀನು ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ. ನಾನೇನು ಮಾಡಲ್ಲ ಗುರು, ಮಾಡಿಸ್ತೀನಿ ಅನ್ನೋ ಆ್ಯಂಗಲಲ್ಲಿ ಬರ್ತೀಯಾ? ಹೊಡಿ ಫೋನು, ಬೆಂಗಳೂರಲ್ಲಿರೋ ಟಾಪ್ ಪ್ರೊಡಿಗಳಿಗೆ ಫೋನ್ ಮಾಡು. ಜೈಲರ್ ಫಿಲಮ್ ನೋಡಿದ್ಯಾ? ಜೈಲರ್ನ ಹೊಡೆಯೋದಕ್ಕೆ ವರ್ಮಾ ಸಿಕಂದರ್ ಸಿಂಗಿಗೆ ಫೋನ್ ಮಾಡ್ತಾನೆ. ಅವನು 100 ಜನ ಕಳಿಸ್ತಾನೆ, ಆದರೆ ಜೈಲರ್ ನೋಡ್ಯೋಕ್ಕಲ್ಲ, ವರ್ಮಾನ ಹೊಡೆಯೋಕ್ಕೆ. ಹಂಗೆ ನಾವನು, ನೀನು ಯಾರಿಗೆ ಫೋನ್ ಮಾಡ್ತೀಯೋ ಅವರೇ ನೀನು ಹೊಡಿತಾರೆ. ಟ್ರೈ ಮಾಡು ಮಗ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಫಕ್ ಅರೌಂಡ್ ಟು ಫೈಂಡ್ ಔಟ್ ಅಂತ. ಎನಿವೇಸ್ ಡಾರ್ಲಿಂಗ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸದ್ಯದಲ್ಲೇ 400K ಮಾಡ್ತಾರೆ, 500K, 1 ಮಿಲಿಯನ್ನು. ಮಗ ನೀನು ಒಂಥರ ಕ್ಲಾಸ್, ನೀನು ಹೇಳು ಕ್ಲಾಸ್ ತೊಗೋಬೇಕು ನೀನು, ಜನರನ್ನ ಹೆಂಗೆ ಚೂತ್ಯ ಮಾಡೋದು ಅಂತ. ಯು ಆರ್ ವೆರಿ ಗುಡ್ ಅಟ್ ಇಟ್, ಟ್ರಸ್ಟ್ ಮೀ. ಏನೋ ಮಾಡಿ ಡಾರ್ಲಿಂಗ್, ಚೆನ್ನಾಗಿರು. ನಮ್ಮನ್ನು ಸ್ವಲ್ಪ ನೆನಪು ಮಾಡ್ಕೊ ಅವಾಗವಾಗ, ಯಾಕಂದರೆ ನಿನಗೆ 400K ಆದರೆ ಅದಕ್ಕೆ DVನೇ ಕಾರಣ. ನನ್ನ ಬ್ಲೆಸ್ಸಿಂಗ್ಸ್ ತಗೋ ಡಾರ್ಲಿಂಗ್, ಬೇಜಾನ್ ಮುಂದಕ್ಕೆ ಬರ್ತೀಯ ಜೀವನದಲ್ಲಿ. ನನ್ನ ಕಡೆಯಿಂದ ಗಿಫ್ಟು, ಮಜಾ ಮಾಡು. ಸಿಗೋಣ, ಟಾಟಾ.